ಸುಳ್ಳು ಸುದ್ದಿ. ಯಾರೋ ಬೇಟೆ ನೀಡಿದ್ದಾರೆ, ಸುಳ್ಳು ಸುದ್ದಿ ಅದು. ನನ್ನ ತಮ್ಮನ ಮಗಳಿಗೆ ಬೇರೆಯವರಲ್ಲ, ಇವರು ಯಾರು ಬೇರೆಯವ್ರು ಕೊಟ್ಟಿದ್ದಾರೆ, ಸುಳ್ಳು ಸುದ್ದಿ. ಪೊಲೀಸ್ನವರು ಎತ್ಕೊಂಡು ಹೋಗು ಹೊಡೆದಿರೋದಂತ ಹೇಳಿಕೆ ನೀಡ್ತಿದ್ದಾಳೆ. ಕಣ್ಣಿಂದ ನೋಡಿದ್ದಾರೆ, ಅವರೇ ಎತ್ಕೊಂಡು ಹೋಗಿರೋದು, ಮನೆಗೆ ಬಂದು ಎತ್ಕೊಂಡು ಹೋಗಿರೋದು. ಏನೇನು ಇಲ್ಲ, ಕೇಳಿ ಆಕೆ ಹೇಳ್ತಿ ಇಲ್ಲ, ಅವನಿಗೆ ಏನು ರೋಗ ಆಯ್ತಿಲ್ಲ, ಒಂದು ಮಾತನೂ ಇಲ್ಲ. ಸರಿ ಅಮ್ಮ, ಸುಳ್ಳು ಸುದ್ದಿ ಇದು. ಅಪಾದನೆ ಮಾಡಿ ಹೊಡೆದು ಹಾಕಿ ಸುಳ್ಳು ಸುದ್ದಿ ಎಬ್ಬರಿಸಿ ಮನೆ ಮಾಡಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್. ಮತ್ತೆ ಬೇರೆ ಏನು ಇಲ್ಲ. ನನಗೆ ಈಗಲೇ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ನಾನು. ಹೆಂಗು 68 ವರ್ಷ ವಯಸ್ಸಾಗಿದ್ದೀನಿ. ಸಣ್ಣ ಮಕ್ಕಳು ಸರ್. ಸರಿ ಮಗು ಸುಳ್ಳು ಅಪಾದನೆ ವರ್ಷಿ ಮಣ್ಣು ಮರೆ ಮಾಡಕ್ಕೆ ಅವಕಾಶ ಕೊಟ್ಟಿರೋ ಸರ್ ಇವರು. ಸರ್ ನಿಮ್ಮ ಮಗಳು ಬೇರೆ ಏನಿಲ್ಲ ಸರ್. ಅವ್ನು ಮಟ್ಕ ಬರೀತಾ ಇರ್ಬೋದು ಸರ್, ನಮ್ಗೆ ಗೊತ್ತಿಲ್ಲ. ಖಾಸ ನನ್ನ ತಮ್ಮನ ಮಗಳಿಗೆ ಬೇರೆ ಏನಲ್ಲ. ನಾನು ದೊಡ್ಡನು, ನನ್ನ ತಮ್ಮ ಸಣ್ಣನು. ನನ್ನ ತಮ್ಮನ ಮಗಳಿಗೆ ಕೊಟ್ಟಿರೋದು ಆದಿಲಿಗೆ. ಅವನು ಮಟ್ಕ ಬರೀತಿದ್ದಾನೆ ಸರ್, ನನಗಂತೂ ಗೊತ್ತಿಲ್ಲ, ನಾನು ಕಣ್ಣಿಂದ ನೋಡಿಲ್ಲ ಸರ್. ಮಟ್ಕ ಬರೀತಿದ್ದ, ತಿಂಗಳ ಕೊಡ್ತಿದ್ದ ಅಂತ ಹೇಳಿ ಅವನಿಗೆ 1 ತಿಂಗಳು ದುಡ್ಡು ಕೊಟ್ಟಿಲ್ಲ ಅಂತ ಕಾಜಿ ತಗೊಂಡು ಹೊಡೆದಿರೋ. ನನ್ನ ಹೆಸರು ಮೊಹಮ್ಮದ್ ಆರಿಫ್, ಕಲ್ನಾಬ್ ಶರೀಫ್ ಸಾಬ್, 1ನೇ ಬಾಗಿ. 6 ಜನ ಪೊಲೀಸರು ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಮಾಡ್ಬೇಕಾಗಿತ್ತು, ಇದು ಮಾಡ್ಬೇಕು, ತಂದೆ ಕರಿಬೇಕಾಗಿತ್ತು. ನಿಮ್ ಮಗ ಈ ತರ ಮಾಡಿದಾನೆ ಅಂತ ಹೇಳ್ಬೇಕಾಗಿತ್ತು. ಅದು ಹೇಳಿಲ್ಲ. ಅವ್ರಿಗೆ ಸಿಕ್ಕಾಪಟ್ಟಿ ಹೊಡೆದೇ ಸಾಯ್ಸಾಕ್ಬಿಟ್ಟಿದ್ದಾರೆ. ಅದು ಏನ್ ಇದು ಹೇಳ್ಬೇಕು, ಯಾರಿಗ್ ಹೇಳ್ಬೇಕು, ನಾವು ಯಾರಿಗೆ ಕೇಳ್ಬೇಕು ಇನ್ಸಾಫ್? ನಾವು ನೀವೇ ಹೇಳ್ರಿ, ಈಗ ನ್ಯಾಯ ಬೇಕೇ ಬೇಕು ನಮಗೆ. ಅವ್ರಿಗೆ ಪೊಲೀಸರು 6 ಜನ ಹೊಡೆದು ಹೆಂಗ್ ಸಾಯಿಸಿದಾರೆ, ಅವ್ರು 6 ಜನದ್ದು ಸಾಯಿಸ್ಬೇಕು ಅವ್ರು ನಮ್ಗೆ. 6 ಜನ ಸಾಯಿಸಿದಾರೆ ಅಂತ ಅವ್ರಿಗೆ 6 ಜನಕ್ಕೂ ಕೊಡ್ಬೇಕು. ಇಲ್ಲಿ ತರಿಸ್ಬೇಕು. ಇಲ್ಲಿ ಅವ್ರಿಗೆ ಸಣ್ಣ ಮಕ್ಕಳು ಐತೆ, ಸಸ್ಪೆಂಡ್ ಆಗ್ಬೇಕು. ಸಸ್ಪೆಂಡ್ ಆಗಿ ಸಾಯಿಸ್ಬೇಕು ಅವ್ನಿಗೆ. ನಮ್ಮ ಅಣ್ಣನ ಪ್ರಾಣ ಹೋಗಿತ್ತು, ಒಂದು ಪ್ರಾಣ ಹೋಗ್ಲೇಬೇಕು. ಅವ್ರ ಮಕ್ಕಳು, ನಮ್ಮ ಮಕ್ಕಳಿಂದ ಹೆಂಗ್ ಬಂದೈತೆ ನೋಡು ಹೊರಗೆ. ಅವ್ರ ಮಕ್ಕಳು ಹೊರಗೆ ಬರ್ಬೇಕು. ಅವ್ರು ಅವ್ರ ತಂದೆ ಅಂತ ಇದು ಮಾಡ್ಬೇಕು. ಮಕ್ಕಳು ಹೆಂಗ್ ಸಾಯಿಸಾಗಿದ್ದಾರೆ ಅವರು. ನಾನು ನಮ್ಮ ಅಣ್ಣನ ತಂಗಿ ಫಸಿಯಾ. ಫಸಿಯಾ ನಮ್ಮ ಅಣ್ಣಗೆ ಇನ್ಸಾಫ್ ಬೇಕೇ ಬೇಕು. ಹೆಂಗ್ ಸಾಯಿಸಿದಾನೆ ತಗೊಂಡು ನಮ್ಮ ಅಪ್ಪಾಜಿ ಕರ್ಕೊಂಡು ಬಂದಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.